ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮಾನವ ಸೃಷ್ಟಿಯ ಬಗ್ಗೆ ನಾವು ದೇವರ ವಾಕ್ಯ, ಪರಿಶುದ್ಧ ಸತ್ಯವೇದ ಬೈಬಲ್ ಗ್ರಂಥದಲ್ಲಿ ಏನು ತಿಳಿಸಲ್ಪಟ್ಟಿದೆ ಅಂತೇಳಿ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ಹಾಡನ್ನು ಹಾಡ್ತೇನೆ. ದ ಗ್ರ್ಯಾಂಡ್ ಓಲ್ಡ್ ಬುಕ್, ದ ಗ್ರ್ಯಾಂಡ್ ಓಲ್ಡ್ ಬುಕ್, you'll find the words of comfort wherever you may look. In sorrow or in pain, His promises are plain. So keep on believing in the grand old book. So keep on believing in the grand old book. ಅಶ್ರೇಷ್ಠವಾದ ಗ್ರಂಥದಲ್ಲಿ ಎಲ್ಲೆಲ್ಲಿ ನೋಡಿದರೂ ಆಧರಣೆ ಇರುವುದು. ಸುಖ ದುಃಖದಲ್ಲಿ ಶಾಂತಿ ಕೊಡುವುದು. ವಿಶ್ವಾಸವಿಟ್ಟು ಧ್ಯಾನಿಸಿರಿ, ವಿಶ್ವಾಸವಿಟ್ಟು ಧ್ಯಾನಿಸಿರಿ. ಆದಿಕಾಂಡ 1ನೇ ಅಧ್ಯಾಯ ಕೆಲವು ವಚನಗಳನ್ನು ಓದ್ತೇನೆ, ಗಮನಿಸ್ರಿ. ಆದಿಕಾಂಡ 1ನೇ ಅಧ್ಯಾಯ. ಆದಿಯಲ್ಲಿ ದೇವರು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರ ಆತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ ಮೊದಲನೆಯ ದಿನವಾಯಿತು. ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು. ಹಾಗೆಯೇ ಆಯಿತು. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ 2ನೆಯ ದಿನವಾಯಿತು. ಒಂದು ವಾಕ್ಯ ಭಾಗವನ್ನು ದೇವರು ನಮ್ಮೆಲ್ಲರಿಗೆ ಆಶೀರ್ವದಿಸಿ ಕೊಡಲಿ. ಬೈಬಲ್ ಗ್ರಂಥ ದೇವರಿಂದ ಆರಂಭವಾಗುವಂಥದ್ದಾಗಿದೆ. ಆದಿಯಲ್ಲಿ ದೇವರು ಅಂತ ಹೇಳುವಾಗ ದೇವರು ಆದಿಯು ಅಂತ್ಯವು, ಅಲ್ಫಾ ಒಮೇಗಾ, ಸರ್ವಶಕ್ತನಾದಂಥ ದೇವರು ನಾನೇ ಎಂಬುದಾಗಿ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 8ನೇ ವಚನದಲ್ಲಿ ತಿಳಿಸಿದ್ದಾನೆ. ಈ ಬೈಬಲ್ ಗ್ರಂಥದಲ್ಲಿ ನಾವು ಆರಂಭದಿಂದ ಅಂತ್ಯದವರೆಗೂ ದೇವರ ಬಗ್ಗೆ ಒಬ್ಬ ವ್ಯಕ್ತಿಯ ವಿಷಯ ಕುರಿತು ತಿಳಿಸಲ್ಪಟ್ಟಿರುವುದನ್ನು ನೋಡ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿ ತಿಳಿಸಲ್ಪಟ್ಟಿರುವಂಥದ್ದು ಒಂದು ಛಾಯೆ, ಆ ವ್ಯಕ್ತಿಯ ಛಾಯೆ, ನೆರಳು ತಿಳಿಸಲ್ಪಟ್ಟಿದೆ. ಆದರೆ ನಿಜ ರೂಪ ಹೊಸ ಒಡಂಬಡಿಕೆಯಲ್ಲಿ ನಾವು ಅದನ್ನು ಕಾಣುವಂಥವರಾಗಿದ್ದೇವೆ. ಸೃಷ್ಟಿ ಆರಂಭಿಸಲ್ಪಟ್ಟದ್ದು ದೇವರಿಂದಲೇ. ದೇವರನ್ನು ಯಾರು ಉಂಟು ಮಾಡೋದು ಅಂತೇಳಿ ಕೆಲವರು ಪ್ರಶ್ನಿಸುವಂಥವರಾಗಿದ್ದಾರೆ. ದೇವರನ್ನು ಯಾರೂ ಉಂಟು ಮಾಡಲಿಕ್ಕೆ ಸಾಧ್ಯವಿಲ್ಲರಿ. ಒಂದು ವೇಳೆ ಯಾರಾದರೂ ದೇವರನ್ನು ಉಂಟು ಮಾಡಿದಾದರೆ ಆತನು ಸೃಷ್ಟಿಕರ್ತನಾಗ್ತಾನೆ. ಆದರೆ ದೇವರೇ ಸೃಷ್ಟಿಕರ್ತನು ಆಗಿರೋದ್ರಿಂದ ಆತನೇ ಸದಾ ಜೀವಿ, ಶಾಶ್ವತವಾಗಿ ಇರುವಂಥವನು ಆಗಿದ್ದಾನೆ. ಇಲ್ಲಿ ದೇವರ ವಾಕ್ಯ ತಿಳಿಸ್ತದೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಅಂತ ಹೇಳುವಾಗ, ಅಂದರೆ ಆತನು ಸೃಷ್ಟಿಕರ್ತನ ಅಂತ ದೇವನು ಅಂತೇಳಿ ಸ್ಪಷ್ಟವಾಗಿ ಇಲ್ಲಿ ತಿಳಿಸಲ್ಪಟ್ಟಿದೆ. ಆಕಾಶವನ್ನು ಭೂಮಿಯನ್ನು ಸಮಸ್ತವನ್ನು ಉಂಟು ಮಾಡಿದಂಥ ಆತನು ಆಗಿರುವಂಥವನಾಗಿದ್ದಾನೆ. ಆದಿಯಲ್ಲಿ ದೇವರು ಅಂತ ಹೇಳುವಾಗ ಇಲ್ಲಿ ನಮಗೆ ಮಾನವಂತ ನಮಗೆ
ಆತನೊಂದು ಪಾಠವನ್ನು ಕಲಿಸುವಂತವನಾಗಿದ್ದಾನೆ. ಏನು ಪಾಠ ಕಲಿಸ್ತಾನೆ? ಪ್ರತಿ ದಿವಸ ನಾವು ದಿನವನ್ನು ಆರಂಭಿಸುವಂಥವರಾಗಿರ್ತೇವೆ. ಬೆಳಗ್ಗೆ ಆರಂಭ ಆಗ್ತದೆ, ಸಾಯಂಕಾಲ ಮುಕ್ತಾಯವಾಗುವಂಥದ್ದಾಗಿದೆ. ಹಾಗೆಯೇ ನಾವು ನಮ್ಮ ದಿವಸಗಳನ್ನು ದೇವರಿಂದಲೇ ಆರಂಭಿಸಬೇಕು ಅಂಥೇಳಿ ದೇವರಲ್ಲಿ ನಮಗೆ ಒಂದು ಪಾಠವನ್ನು ಕಲಿಸುವಂತವನಾಗಿದ್ದಾನೆ. ಆದಿಯಲ್ಲಿ ದೇವರು ಅಂತೇಳುವಾಗ ಆರಂಭದಲ್ಲಿ ದಿನವನ್ನು ಆರಂಭಿಸು, ದೈವ ಸನ್ನಿಧಿ ಸೇರಿ ಅಂಥೇಳಿ ಕೆಲವರು ಹಿತವಚನಗಳನ್ನು ತಿಳಿಯಪಡಿಸಿದ್ದಾರೆ. ದೇವರೊಂದಿಗೆ ನಾವು ದಿವಸವನ್ನು ಆರಂಭಿಸುವುದಾದರೆ ಆ ದಿವಸವೆಲ್ಲ ನಮಗೆ ಎಷ್ಟೋ ಆಶೀರ್ವಾದ, ದೇವರಿಂದ ಆಶೀರ್ವಾದ, ದೇವರಿಂದ ನಮಗೆ ನೆಮ್ಮದಿ, ದೇವರಿಂದ ನಮಗೆ ಸಂತೋಷ, ಸಮಾಧಾನ ಉಂಟಾಗುವಂಥದ್ದಾಗಿದೆ. ಹೇಗೆ ನಾವು ಆರಂಭಿಸಬೇಕು ಅಂಥೇಳಿ ಬೈಬಲ್ ಗ್ರಂಥ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ರೋಮಪತ್ರಿಕೆ 12ನೇ ಅಧ್ಯಾಯಕ್ಕೆ ನಾವು ಬರುವುದಾದರೆ ಒಂದೆರಡು ವಚನ. ಪೌಲನಿಲ್ಲಿ ವಿಶ್ವಾಸಿಗಳಿಗೆ, ದೇವರ ಮಕ್ಕಳಿಗೆ ಅವರು ಯಾವ ರೀತಿ ದಿವಸವನ್ನು ಆರಂಭಿಸಬೇಕು ಅಂಥೇಳಿ ಹೇಳುವಂಥ ರಹಸ್ಯವನ್ನು ತಿಳಿಸುವಂಥವನಾಗಿದ್ದಾನೆ. 12ನೇ ಅಧ್ಯಾಯ ಒಂದೆರಡು ವಚನ. ಆದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ ಎಂಬುದಾಗಿ ಪೌಲನು ದೇವಜನರಿಗೆ, ದೇವರ ಮಕ್ಕಳಿಗೆ, ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ವೈಯಕ್ತಿಕವಾಗಿ ತಮ್ಮ ಪಾಪದ ಕುರಿತು ಅರಿಕೆ ಮಾಡಿಕೊಂಡು ಕ್ಷಮಾಪಣೆಯನ್ನು ಕೇಳಿ ಯೇಸುವಿನ ರಕ್ತದಿಂದ ತಮ್ಮನ್ನು ತೊಳೆದು ಶುದ್ಧೀಕರಿಸಿಕೊಂಡು ಆತನನ್ನು ಸ್ವಂತ ರಕ್ಷಕನನ್ನಾಗಿ ಹಾಗೂ ಕರ್ತನನ್ನಾಗಿ ಅಂಗೀಕಾರ ಮಾಡಿರ್ತಾರೋ ಅಂಥವರಿಗೆ ಈ ಮಾತನ್ನು ಪೌಲನು ತಿಳಿಸ್ತಾ ಇದ್ದಾನೆ. ಯಾಕೆ ಹೇಳ್ತಾ ಇದ್ದಾನಂತಂದರೆ, ಆತ್ಮೀಯತೆಯಲ್ಲಿ ನಾವು ಬೆಳೆಯಬೇಕಾದರೆ, ಆತ್ಮೀಯತೆಯಲ್ಲಿ ಮುಂದುವರಿಯಬೇಕಾದರೆ, ಆತ್ಮೀಯತೆಯಲ್ಲಿ ಪರಿಪೂರ್ಣತೆಯನ್ನು ಹೊಂದಬೇಕಾದರೆ ಇದೊಂದು ಸೂತ್ರ. ಅನೇಕ ಸೂತ್ರಗಳು ಬೈಬಲ್ ಗ್ರಂಥದಲ್ಲಿ ತಿಳಿಸಲ್ಪಟ್ಟಿದೆ. ಅದರಲ್ಲಿ ಇದೊಂದು ಭಾಳ ಪ್ರಾಮುಖ್ಯವಾದಂಥ ಒಂದು ಸೂತ್ರವಾಗಿದೆ. ಏನದು? ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ದೇವರು ಆರಂಭದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಯಜ್ಞವನ್ನು ಆತನು ಕೋರಿದ. ಆದಾಮನು ಪಾಪ ಮಾಡಿದಾಗ ಆತನೇ ಒಂದು ಕುರಿಯನ್ನು ಆತನು ಕರೆದು ಅದರ ಚರ್ಮವನ್ನು ಅವರಿಗೆ ತೊಟ್ಟುಕೊಳ್ಳುವಂತೆ ಮಾಡಿದ. ಅವರ ಒಂದು ದಿಗಂಬರತ್ವ ಅದು ಮುಚ್ಚಲ್ಪಡುವಂತೆ ದೇವರು ತಾನೇ ಏರ್ಪಾಟನ್ನು ಮಾಡಿದ. ಅನಂತರ ದೇವರು ಮಾನವನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡೋದ್ರಿಂದ, ಅವಿಧೇಯತೆಯನ್ನು ತೋರಿಸೋದ್ರಿಂದ ಯಜ್ಞ ಅರ್ಪಿಸಲ್ಪಡುವುದನ್ನು ನೋಡ್ತೇವೆ. ಬಲಿಪೀಠದ ಮೇಲೆ ಯಜ್ಞವು ಅರ್ಪಿಸಲ್ಪಟ್ಟಿತು. ಹೀಗೆ ಮಾನವನ ಪಾಪಗಳು ಪರಿಹಾರವಾಯಿತು. ಅದೇ ಹೊಸ ಒಡಂಬಡಿಕೆ ಬರುವಾಗ ಕರ್ತನಾದ ಯೇಸು ಕ್ರಿಸ್ತನೇ ಆ ಒಂದು ಯಜ್ಞ, ತಾನೇ ಆತನು ಒಂದೇ ಸಂಪೂರ್ಣವಾದಂಥ ಯಜ್ಞವಾಗಿ ಅರ್ಪಿಸೋದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದನು. ಆ ಕಲ್ವರಿ ಶಿಲುಬೆಯಲ್ಲಿ ತನ್ನನ್ನೇ ಸಜೀವ ಯಜ್ಞವಾಗಿ ಅರ್ಪಿಸಿಕೊಟ್ಟನು. ಸತ್ತನು, ಉಣಲ್ಪಟ್ಟನು, 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದನು. ಈ ಲೋಕದಲ್ಲಿ ಯಾವ ಮಾನವ ಸಹ ತನ್ನ ಪ್ರಾಣವನ್ನು ಇತರರಿಗೋಸ್ಕರವಾಗಿ ಅರ್ಪಿಸಿಕೊಟ್ಟಂಥವರು ಇಲ್ಲ. ಆದರೆ ಯೇಸು ಕ್ರಿಸ್ತನು ಮಾತ್ರವೇ ಆತನು ಶರೀರಧಾರಿಯಾಗಿ
ಮಾನವನಾಗಿ ಜನಿಸಿ ಬಂದು ಸಹ ಆತನಲ್ಲಿ ಯಾವ ಪಾಪವೂ ಸಹ ಕಂಡು ಬರಲಿಲ್ಲ. ಪಾಪ ಅಂದರೆ ಆತನಿಗೆ ಗೊತ್ತಿಲ್ಲ. ಆತನು ಯಾವ ಪಾಪನೂ ಸಹ ಮಾಡಲಿಲ್ಲ. ಆದರೂ ಆತನು ನಮ್ಮೆಲ್ಲರ ಪಾಪ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನೇ ಕಲ್ವಾರಿ ಶಿಲುಬೆಯಲ್ಲಿ ಸಜೀವ ಯಜ್ಞವಾಗಿ ಅರ್ಪಿಸಿಕೊಟ್ಟನು. ಪ್ರಿಯರೇ, ಸತ್ತನು, ನೋಡಲ್ಪಟ್ಟನು, 3ನೇ ದಿವಸ ಮೃತ್ಯುವನಾಗಿ ಎದ್ದು ಬಂದನು. ಪಾಪವನ್ನು ಜಯಿಸಿದ ಆತನು ಕರ್ತನಾದ ಯೇಸು ಕ್ರಿಸ್ತನೇ. ಮರಣವನ್ನು ಜಯಿಸಿ ಎದ್ದು ಬಂದ ಆತನು ಕರ್ತನಾದ ಯೇಸು ಕ್ರಿಸ್ತನೇ. ಸೈತಾನನನ್ನು ಜಯಿಸಿದ ಆತನು ಕರ್ತನಾದ ಯೇಸು ಕ್ರಿಸ್ತನೇ. ಲೋಕವನ್ನು ಜಯಿಸಿದ ಆತನು ಕರ್ತನಾದ ಯೇಸು ಕ್ರಿಸ್ತನೇ. ಯಾರ್ಯಾರು ಆತನಲ್ಲಿ ನಂಬಿಕೆ ಇಟ್ಟಂಥವರಾಗಿರ್ತಾರೋ ಅಂಥವರು ಆತ್ಮೀಯ ಜೀವಿತದಲ್ಲಿ ಮುಂದುವರಿಯಬೇಕಾದರೆ ದೇವರೊಟ್ಟಿಗೆ ನಾವು ಆರಂಭಿಸಬೇಕಂತೇಳಿ ಮೊದಲನೇ ವಚನದಲ್ಲೇ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ ನೋಡಿದೆವು. ಆದಿಯಲ್ಲಿ ದೇವರು ಎಂಬುದಾಗಿ ತಿಳಿಸಲ್ಪಟ್ಟಂಥ ವಚನ ಅದು ನಮಗೆ ಭಾಳ ಪ್ರಾಮುಖ್ಯವಾದಂಥ ಒಂದು ಪಾಠವನ್ನು ಕಲಿಸುವಂಥದ್ದಾಗಿದೆ. ನಾವು ದೇವರೊಟ್ಟಿಗೆ ಆರಂಭಿಸಬೇಕು. ಹೇಗೆ ದೇವರೊಟ್ಟಿಗೆ ಆರಂಭಿಸಬೇಕು ಅಂಥೇಳಿ ರೋಮಾಪತ್ರಿಕೆ 12ನೇ ಅಧ್ಯಾಯ ನೋಡಿದೆವು. ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಅರ್ಪಿಸಿರಿ ಅಂತ ಹೇಳುವಾಗ ಒಂದು ಸಾರಿ ಅಲ್ಲ, ಕೆಲವು ಸಾರಿ ಅಲ್ಲ, ಪ್ರತಿ ದಿವಸ ಹೇಗೆ ನಾವು ದಿನವನ್ನು ಆರಂಭಿಸ್ತೇವೋ ಪ್ರತಿಯೊಂದು ದಿವಸವನ್ನು ಆರಂಭ, ದಿವಸದ ಅಂತ್ಯ ನಾವು ಕಾಣುವಂಥವರಾಗಿದ್ದೇವೆ. ಹಾಗೆ ನಾವು ಪ್ರತಿಯೊಂದು ದಿವಸನ ಆರಂಭಿಸುವಾಗ ದೇವರೊಟ್ಟಿಗೆ ಆರಂಭಿಸಬೇಕು ಅಂತಂದರೆ ನಮ್ಮನ್ನೇ ಸಜೀವ ಯಜ್ಞವಾಗಿ ಅರ್ಪಿಸಿಕೊಳ್ಳಬೇಕು. ನಮ್ಮ ದೇಹವು ಬೈಬಲ್ನಲ್ಲಿ ತಿಳಿಸಲ್ಪಟ್ಟಿದೆ. ಯಾರ್ಯಾರು ರಕ್ಷಣೆ ಹೊಂದಿದ್ದಾರೋ, ದೇವರ ಮಕ್ಕಳಾಗಿದ್ದಾರೋ ಅಂಥವರ ದೇಹಗಳು, ಶರೀರವು ದೇವರ ಆಲಯವಾಗಿರುವಂಥದ್ದಾಗಿದೆ. 1ನೇ ಕೊರಿಂಥ 6ನೇ ಅಧ್ಯಾಯ 19ನೇ ವಚನದಲ್ಲಿ ನಿಮ್ಮ ದೇಹವು ದೇವರಿಗೆ ಗರ್ಭಗುಡಿಯಾಗಿದೆಯಲ್ಲ ಅಂಥೇಳಿ ಪೌಲನು ಆ ವಿಷಯವನ್ನು ತಿಳಿಸುವಂಥವನಾಗಿದ್ದಾನೆ. ಅಂದ ನಮ್ಮ ದೇಹವು ದೇವರ ಆಲಯವಾಗಿ ಮಾರ್ಪಡಬೇಕಾದರೆ ನಮ್ಮನ್ನೇ ಸಜೀವ ಯಜ್ಞವಾಗಿ ಅರ್ಪಿಸಿಕೊಳ್ಳಬೇಕು. ಯಾಕೆಂದರೆ ನಾವು ಈ ಲೋಕದಲ್ಲಿ ಒಂದು ವೇಳೆ ರಕ್ಷಣೆ ಹೊಂದಿದ್ದೇವೆ, ಪಾಪ ಪರಿಹಾರ ಹೊಂದಿದ್ದೇವೆ, ಪರಿಶುದ್ಧತೆಯನ್ನು ಹೊಂದಿದ್ದೇವೆ, ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟವರಾಗಿದ್ದೇವೆ. ಅದು ಈ ಲೋಕದಲ್ಲಿ ಇನ್ನು ಪಾಪದಿಂದ ತುಂಬಿದಂಥ ಲೋಕದಲ್ಲಿ ನಾವು ಜೀವಿತವನ್ನು ಜೀವಿಸಬೇಕು. ನಮಗೊಬ್ಬ ಶತ್ರು ಇದ್ದಾನೆ. ಈ ವಿಷಯವನ್ನು ಕರ್ತನಾದ ಯೇಸು ಕ್ರಿಸ್ತನೇ ಶರೀರಧಾರಿಯಾಗಿದ್ದಾಗ ಹೇಳಿದ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಕೊಯ್ಯುವುದಕ್ಕೂ ಬರುತ್ತಾನೆ, ಆದರೆ ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ ಆ ಜೀವ ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು ಅಂಥೇಳಿ ಕರ್ತನಾದ ಯೇಸು ಕ್ರಿಸ್ತನು ಈ ವಿಷಯವನ್ನು ನಮಗೆ ತಿಳಿಯಪಡಿಸಿದ್ದಾನೆ. ಆದ್ದರಿಂದ ನಾವು ಈ ವಿಷಯವನ್ನು ಗಮನ ಹರಿಸುವಂಥವರಾಗಿರಬೇಕು. ನಮಗೊಬ್ಬ ಶತ್ರು ಇದ್ದಾನೆ. ಶತ್ರು ಯಾವಾಗಲೂ ಸಹ ಆತನು ನಮ್ಮನ್ನು ಕೆಡಿಸಬೇಕೆಂಬುದಾಗಿ, ಹಾಳು ಮಾಡಬೇಕೆಂಬುದಾಗಿ, ನಾಶನಗೊಳಿಸಬೇಕೆಂಬುದಾಗಿ ಪ್ರಯತ್ನಿಸುವಂಥವನಾಗಿದ್ದಾನೆ. ಸತತ ಪ್ರಯತ್ನ ಮಾಡುವಂಥವನಾಗಿದ್ದಾನೆ. ಹಾಗಾದರೆ ನಾವು ಇದರಿಂದ ಬಿಡುಗಡೆ ಹೊಂದಬೇಕು ಅಂತಾದರೆ ನಾವೇನು ಮಾಡಬೇಕು? ಇಲ್ಲಿ ಸೂತ್ರ ತಿಳಿಸಲ್ಪಟ್ಟಿದೆ. ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಅರ್ಪಿಸಿರಿ. ಮಾನವನು ಅಂದರೆ ರಕ್ಷಣೆ ಹೊಂದಿದಂಥ ದೇವರ ಮಕ್ಕಳು ಸಜೀವವಂತ ತಮ್ಮ ದೇಹಗಳನ್ನು ದೇವರಿಗೆ ವಿಶ್ವಾಸದಿಂದ ಅರ್ಪಿಸುವಂಥವರಾಗಿರಬೇಕು. ಹೇಗೆ ನಾವು ವಿಶ್ವಾಸದಿಂದ ರಕ್ಷಣೆ ಹೊಂದ್ತೇವೋ ಅದೇ ರೀತಿಯಲ್ಲಿ ವಿಶ್ವಾಸದಿಂದಲೇ ನಮ್ಮ ಶರೀರವನ್ನು, ನಮ್ಮ ದೇಹವನ್ನು ದೇವರಿಗೆ ಅರ್ಪಿಸಬೇಕು. ಉದಯ ಕಾಲದಲ್ಲಿ ಎದ್ದು ಕೂಡಲೇ ದಿನವನ್ನು ಆರಂಭಿಸುವಂಥ ಮುಂಚಿತವಾಗಿಯೇ ನಮ್ಮ ಶರೀರವನ್ನು ದೇವರಿಗೆ ಅರ್ಪಿಸಬೇಕು. ಯಾಕೆಂದರೆ ರಾತ್ರಿ ವೇಳೆಯಲ್ಲಿ ನಾವು ಗಾಢ ನಿದ್ರೆಯಲ್ಲಿರ್ತೇವೆ. ನಿದ್ರೆ ಮಾಡ್ತಿರುವಾಗ ನಮಗೆ ಏನೇನು ಸಂಭವಿಸ್ತದೆ ನಮಗೆ ಗೊತ್ತಿಲ್ಲ. ಯೇಸು ಕ್ರಿಸ್ತನು
ಅನೇಕ ಸಾಮ್ಯಗಳನ್ನು ಹೇಳಿದ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಎಷ್ಟೋ ಸಾಮ್ಯಗಳನ್ನು ಆತನು ತಿಳಿಸಿದ. ಅದರಲ್ಲಿ 2ನೇ ಸಾಮ್ಯ, ಅದರ ವಿಷಯ ಕುರಿತು ಆತನು ಹೀಗೆ ಹೇಳಿದ: ಒಬ್ಬನು ಗೋಧಿಯ ಕಾಳನ್ನು ಬಿತ್ತುವುದಕ್ಕೆ ಹೊರಟನಂತೆ. ಬಿತ್ತಿದನು. ಆ ಗೋಧಿಯ ಕಾಳು ಮರು ದಿವಸ ಆಳು ಬಂದು ಆ ಯಜಮಾನನನ್ನು ನೋಡಿ, ಅಯ್ಯ, ನಾವು ಗೋಧಿಯ ಕಾಳನ್ನು ಬಿತ್ತಿದೆವು, ನಾಟಿದೆವು, ಆದರೆ ಇಲ್ಲಿ ಹಣಜಿ ಕಂಡು ಬಂದಿದೆ ಅಂತೇಳಿ ತಿಳಿಸಿದ. ಈ ಹಣಜಿನ ನಾವು ಬಿತ್ತಲಿಲ್ವಲ್ಲ ಅಂತೇಳಿ ಪ್ರಶ್ನೆ ಮಾಡಿದ. ಆಗ ಯಜಮಾನ ಹೇಳಿದ, ಈ ಹಣಜಿ ಶತ್ರುವಿನ ಕೆಲಸ ಅಂತೇಳಿ ಸ್ಪಷ್ಟವಾಗಿ ತಿಳಿಸಿದ. ಅಂದರೆ ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಮಾತು. ಸೈತಾನನಿದ್ದಾನೆ, ಆತನು ಬಂದು ತನ್ನ ಆಲೋಚನೆಯನ್ನು ನಮಗೆ ನಮ್ಮ ಮನಸ್ಸಿನಲ್ಲಿ ಬಿತ್ತುವಂತನಾಗಿದ್ದಾನೆ. ರಾತ್ರಿ ಜಾವದಲ್ಲಿ ಗಾಢ ನಿದ್ರೆಯಲ್ಲಿರುವಾಗ ಆತನು ತನ್ನ ಆಲೋಚನೆಯನ್ನು ಬಿತ್ತುವಂತನಾಗಿದ್ದಾನೆ. ಆತನಿಗೆ ಅಧಿಕಾರವಿದೆ, ಆತನಿಗೆ ಸಾಮರ್ಥ್ಯವಿದೆ. ಅಂದ್ರೆ ರಾತ್ರಿ ಜಾವದಲ್ಲಿ ಎಂತೆಂಥ ಆಲೋಚನೆ ಬಂತು ನಮಗೆ ಗೊತ್ತಿಲ್ಲ. ಅದನ್ನು ನಾವು ಅದರ ಮೇಲೆ ಬಿಡುಗಡೆ ಹೊಂದಬೇಕು ಅಂತಂದರೆ ಬೆಳಗಿನ ಜಾವದಲ್ಲಿ ಎದ್ದ ಕೂಡಲೇ, ದೇವರೇ, ನನ್ನನ್ನೇ ಸಜೀವ ಯಜ್ಞವಾಗಿ ಅರ್ಪಿಸಿಕೊಡುತ್ತೇನೆ. ನನ್ನ ಜೀವಿತದಲ್ಲಿ ನಿನಗೆ ಮೆಚ್ಚುಗೆಯಾಗಿಲ್ಲದೆ ಇರುವಂಥದ್ದು ತೆಗೆದು ಹಾಕು ದೇವರೇ, ನನ್ನನ್ನು ಶುದ್ಧೀಕರಿಸು. ಅದಕ್ಕೋಸ್ಕರವಾಗಿ 2ನೇ ವಚನದ ಕೊನೆಯ ಭಾಗದಲ್ಲಿ ಆತನು ಹೇಳ್ತಾ ಇದ್ದಾನೆ, ಯಾವುದು ಮಾನ್ಯವೋ, ಯಾವುದು ಶುದ್ಧವೋ, ಪ್ರೀತಿಪೂರ್ವಕವೋ, ಮನೋಹರವಾಗಿದೆಯೋ, ಪರಿಪೂರ್ಣವಾಗಿದೆಯೋ ಅದನ್ನೇ ಮಾಡಿರಿ ಎಂಬುದಾಗಿ ತಿಳಿಸುವಂತನಾಗಿದೆ. ಅಂದ್ರೆ ದೇವರ ಮಕ್ಕಳಂತ ನಾವು, ವಿಶ್ವಾಸಿಗಳಂತ ನಾವು ಪರಿಪೂರ್ಣವಾದಂಥ ದೇವರ ಚಿತ್ತವನ್ನು ನೆರವೇರಿಸಬೇಕಾದ್ರೆ ಮಾರ್ಗ ಏನಪ್ಪ ಅಂದರೆ ನಮ್ಮನ್ನೇ ಸಜೀವ ಯಜ್ಞವಾಗಿ ಅರ್ಪಿಸಿಕೊಡುವಂಥವರಾಗಿರಬೇಕು. ಯಾವಾಗ ವಿಶ್ವಾಸದಿಂದ ಪ್ರತಿ ದಿವಸ ಬೆಳಗ್ಗೆ ಎದ್ದ ಕೂಡಲೇ ನಮ್ಮನ್ನು ಸಜೀವ ಯಜ್ಞವಾಗಿ ಅರ್ಪಿಸುವಂಥವರಾಗಿದ್ದೇವೋ ಆಗ ದಿನವೆಲ್ಲ ದೇವರು, ಅಂದರೆ ನಮ್ಮ ಜೀವಿತ ಆಶೀರ್ವದಿಸಲ್ಪಟ್ಟಂಥ ಜೀವಿತ, ನಮ್ಮಿಂದ ಇತರರಿಗೂ ಸಹ ಆಶೀರ್ವದಿಸಲ್ಪಟ್ಟಂಥ ಜೀವಿತವಾಗಿ ಇರುವಂಥದ್ದಾಗಿರ್ತದೆ. ಇದೇ ದೇವರ ಚಿತ್ತ, ದೇವರ ಉದ್ದೇಶ. ಅಂದ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಅಂತ ಹೇಳುವಾಗ ಸೃಷ್ಟಿಕರ್ತನಾದಂಥ ದೇವರು ಆತನಾಗಿದ್ದಾನೆ. 2ನೇ ವಚನಕ್ಕೆ ಬರುವಾಗ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಭೂಮಿಯು ಕ್ರಮವಿಲ್ಲದೆ ಬರಿದಾಗಿಯೂ ಇತ್ತು ಅಂತ ನೋಡ್ತೇವೆ. 1ನೇ ವಚನದಲ್ಲಿ ಆದಿಯಲ್ಲಿ ದೇವರು ಅಂತ ಹೇಳುವಾಗ, ಆತನು ಉಂಟು ಮಾಡಿದ ಅಂತ ಹೇಳುವಾಗ, ಆತನು ಎಂಥ ದೇವರು ಅಂದರೆ ಸೃಷ್ಟಿಕರ್ತನಂಥ ದೇವರು, ಒಳ್ಳೆಯ ದೇವರು, ಹಾಗೂ ಆತನು ಪರಿಪೂರ್ಣವಾಗಿರುವಂಥ ದೇವರು, ಪರ್ಫೆಕ್ಟ್. ಸಂಪೂರ್ಣತೆಯನ್ನು ನಾವು ದೇವರಲ್ಲಿ ಕಾಣುವಂಥವರಾಗಿದ್ದೇವೆ. ದೇವರೇನಾದರೂ ಕೆಲಸ ಮಾಡೋದಾದರೆ, ಉಂಟು ಮಾಡುವುದಾದರೆ ಪರಿಪೂರ್ಣವಾಗಿ ಮಾಡುವಂಥವನಾಗಿದ್ದಾನೆ. ಕೀರ್ತನೆ 18ನೇ ಅಧ್ಯಾಯ 30ನೇ ವಚನದಲ್ಲಿ ದೇವರ ಆಲೋಚನೆಗಳೆಲ್ಲ ಪರಿಪೂರ್ಣವಾದದ್ದು ಅಂಥೇಳಿ ತಿಳಿಸಲ್ಪಟ್ಟಿದೆ. ಹಾಗೂ ಧರ್ಮೋಪದೇಶಕಾಂಡ 32ನೇ ಅಧ್ಯಾಯ 4ನೇ ವಚನದಲ್ಲಿ ಆತನ ಕೃತ್ಯಗಳೆಲ್ಲ ಪರಿಪೂರ್ಣವಾದದ್ದು, ಸಂಪೂರ್ಣವಾದದ್ದು ಅಂಥೇಳಿ ತಿಳಿಸಲ್ಪಟ್ಟಿದೆ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 37ನೇ ವಚನದಲ್ಲಿ ಯೇಸು ಆತನು ಎಲ್ಲವನ್ನು, ಸಮಸ್ತವನ್ನು ಚೆನ್ನಾಗಿ ಮಾಡಿದ್ದಾನೆ ಎಂಬುದಾಗಿ ತಿಳಿಸಲ್ಪಟ್ಟಿದೆ. ಆ್ಯಸ್ ಫಾರ್ ಗಾಡ್ ಇಸ್ ವೇಸ್ ಇಸ್ ಪರ್ಫೆಕ್ಟ್. ಇಂಗ್ಲೀಷ್ನಲ್ಲಿ ಆ ಮಾತು ತಿಳಿಸಲ್ಪಟ್ಟಿದೆ, ಪರಿಪೂರ್ಣವಾಗಿದೆ ಅಂತೇಳಿ ತಿಳಿಸಲ್ಪಟ್ಟಿದೆ. ಅಂದ ಇಲ್ಲಿ ದೇವರು ಏನೇ ಉಂಟು ಮಾಡಿದ್ರು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಉಂಟು ಮಾಡಿದ್ದಾನೆ. 2ನೇ ವಚನಕ್ಕೆ ಬರುವಾಗ ನಮಗೆ ಒಂದು ಪ್ರಶ್ನೆ ಬರ್ತದೆ, ಆಲೋಚನೆ ಬರುತ್ತೆ. ಭೂಮಿಯು ಕ್ರಮವಿಲ್ಲದೆ ಬರಿದಾಗಿಯೂ ಇತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು ಅಂಥೇಳಿ ತಿಳಿಸಲ್ಪಟ್ಟಿದೆ. ಇದು ಹೇಗಾಯಿತು, ಯಾರಿಂದ ಆಯಿತು ಅಂಥೇಳಿ ನೋಡೋದಾದರೆ ಇದಕ್ಕೆ ಬೈಬಲ್ನಲ್ಲಿ ಅರ್ಥ ತಿಳಿಸಲ್ಪಟ್ಟಿದೆ. ಯೆಶಾಯ ಗ್ರಂಥ 14ನೇ ಅಧ್ಯಾಯ
12ರಿಂದ 16 ವಚನವನ್ನು ನಾವು ಓದಿ ನೋಡೋದಾದರೆ ಅಲ್ಲಿ ವಿಷಯ ಲೂಸಿಫರನ ಬಗ್ಗೆ ತಿಳಿಸಲ್ಪಟ್ಟಿದೆ. ಲೂಸಿಫರನು ಆತನು ಪ್ರಧಾನ ದೂತರಲ್ಲಿ ಒಬ್ಬನು. 3 ಪ್ರಧಾನ ದೂತರು ದೇವರು ಉಂಟು ಮಾಡಿದಂತೇಳಿ ನೋಡ್ತೇವೆ. ಅದರಲ್ಲಿ ಪ್ರಮುಖನು ಲೂಸಿಫರ್. ಆತನ ಕೆಲಸ ಏನು? ದೂತರನ್ನು ತರಬೇತಿ ಪಡಿಸುವಂಥದ್ದು. ಅವರು ಯಾವ ರೀತಿ ಹೇಗೆ ದೇವರನ್ನು ಆರಾಧಿಸಬೇಕು, ಎಂಥ ಪದಗಳನ್ನು ಉಪಯೋಗಿಸ್ಕೊಳ್ಬೇಕು ಅಂಥೇಳಿ ಆತ್ಮೀಯತೆಯ ವಿಷಯದ ಕುರಿತು ಪರಿಪೂರ್ಣತೆಯನ್ನು ಹೊಂದಿದಂಥ ವ್ಯಕ್ತಿ ಲೂಸಿಫರನು. ಆದ್ದರಿಂದ ಈ ಕೆಲಸವನ್ನು ದೇವರು ಅವನಿಗೆ ಹಚ್ಚಿದರು. ದೇವರು ಅವನನ್ನು ಉಂಟು ಮಾಡಿದರು, ಜ್ಞಾನವನ್ನು ಕೊಟ್ಟರು, ಹಾಗೂ ಸೌಂದರ್ಯನ ಕೊಟ್ಟರು, ಆತನಿಗೆ ಸಾಮರ್ಥ್ಯತೆಯನ್ನು ಕೊಟ್ಟರು. ಆದರೆ ಆತನು ಒಂದು ದಿವಸ ಆರಾಧನೆ ಜರುಗ್ತಾ ಇರುವಾಗ ಅದನ್ನು ನೋಡಿ ಆತನು ಅಸೂಯೆ ಪಟ್ಟ. ಎಷ್ಟು ಚಂದವಾಗಿದೆ ಅಲ್ಲ ಈ ಆರಾಧನೆ, ಈ ಆರಾಧನೆಯಲ್ಲಿ ಸ್ವಲ್ಪ ಆರಾಧನೆ ನನಗೆ ಇರುವುದಾದರೆ ಎಷ್ಟು ಚಂದವಾಗಿರ್ತದೆ ಅಂತೇಳಿ ಆಶೆ ಪಟ್ಟ. ಅದು ಮಾತ್ರವಲ್ಲ, ದೇವರ ಸಿಂಹಾಸನದ ಮೇಲೆ ಒಂದು ಚಿಕ್ಕದಾದಂಥ ಒಂದು ಸಿಂಹಾಸನ ನನಗಿದ್ದರೆ ಎಷ್ಟು ಚಂದವಾಗಿರ್ತದೆ ಅಂತೇಳಿ ಆತನು ಬಯಸಿದ. ಹಾಗೂ ಕೆಲವು ದೂತರನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಂಡು ದೇವರಿಗೆ ವಿರೋಧವಾಗಿ ಕೆಲಸ ಮಾಡಲಿಕ್ಕೆ ಆರಂಭಿಸಿದ. ಯೆಹೆಜ್ಕೇಲ ಗ್ರಂಥ 28ನೇ ಅಧ್ಯಾಯ 11ನೇ ವಚನದಿಂದ 15ನೇ ವಚನವನ್ನು ಸಹ ನಾವು ಓದಿ ನೋಡೋದಾದರೆ ಇದರ ವಿಷಯ ಕುರಿತು ಇನ್ನೂ ವಿವರ ತಿಳಿಸಲ್ಪಟ್ಟಿದೆ. ಆತನು ಹೇಗೆ ಅಲ್ಲಿಂದ ಕೆಳಗೆ ಬಿದ್ದನು ಎಂಬುದಾಗಿ ತಿಳಿಸಲ್ಪಟ್ಟಿದೆ. ಸೈತಾನನಾಗಿ ಮಾರಲ್ಪಟ್ಟನು. ಲೂಸಿಫರನಾಗಿದ್ದಂಥ ವ್ಯಕ್ತಿ, ಭಾಳ ಸೌಂದರ್ಯವಾದಂಥ ವ್ಯಕ್ತಿ, ಆತ್ಮೀಯತೆಯಲ್ಲಿ ಪ್ರವೀಣತೆಯನ್ನು ಹೊಂದಿದಂಥ ವ್ಯಕ್ತಿ, ಆತನೀಗ ಸೈತಾನನಾಗಿ ಕೆಳಗೆ ಬಿದ್ದವನ, ಅಂದರೆ ಬಿದ್ದು ಹೋದಂಥ ದೂತನಾಗಿ ಮಾರಲ್ಪಟ್ಟ. ಯಾವಾಗ ಆತನು ಬಿದ್ದು ಹೋದನೋ ಆಗ ಸೃಷ್ಟಿಯನ್ನು ನೋಡಿ ಆತನು ಏನು ಮಾಡಿದ? ತನ್ನ ಪಾಪದ ನಿಮಿತ್ತವಾಗಿ ಅವುಗಳೆಲ್ಲವನ್ನು ಆತನು ಕೆಡಿಸಲಿಕ್ಕೆ ಆರಂಭಿಸಿದ. ಎಲ್ಲಿ ಸೈತಾನನ ಕೆಲಸ ಇರುವಂಥದ್ದಾಗಿದೆಯೋ ಅಲ್ಲಿ ಹಾಳು ಇರುವಂಥದ್ದಾಗಿರ್ತದೆ. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಎಂಬುದಾಗಿ ನಾವು ನೋಡುವಂಥದ್ದಾಗಿದ್ದೇವೆ. ಬರಿದಾಗಿರುವಂತೆ ದೇವರುಂಟು ಮಾಡಲಿಲ್ಲ, ಕ್ರಮವಿಲ್ಲದೆ ಇರುವಂತೆ ದೇವರುಂಟು ಮಾಡಲಿಲ್ಲ. ಆದರೆ ಪಾಪದ ನಿಮಿತ್ತವಾಗಿ ಲೂಸಿಫರ್ನಲ್ಲಿ ಕಂಡು ಬಂದಂಥ ಪಾಪ, ಎಂಥ ಪಾಪ? ಆತನಲ್ಲಿ ಕಂಡು ಬಂದಂಥ ಪಾಪ ಯಾವುದಪ್ಪ ಅಂದರೆ ಗರ್ವ, ಅಹಂಭಾವ, ತನಗೆ ಆರಾಧನೆ ಸಲ್ಲಿಸಲ್ಪಡಬೇಕು, ಎಲ್ಲ ದೂತರು ತನಗೆ ಅಡ್ಡ ಬಿದ್ದು ಆರಾಧನೆಯನ್ನು ಸಲ್ಲಿಸಬೇಕು, ತಾನೇ ದೇವರ ಸಿಂಹಾಸನಿಗಿಂತ ಒಂದು ದೊಡ್ಡದಾದ ಚಿಕ್ಕದಾದ ಸಿಂಹಾಸನ ಮೇಲೆ ಇದ್ದರೆ ಎಷ್ಟು ಚೆನ್ನಾಗಿರ್ತದೆ ಅಂತೇಳಿ ಆತನು ಆಶೆ ಪಟ್ಟ, ದುರಾಶೆಯನ್ನು ಪಟ್ಟ. ದೇವರು ಕೊಟ್ಟಂಥ ಅಧಿಕಾರ, ಸಾಮರ್ಥ್ಯತೆಯಲ್ಲಿ, ಜ್ಞಾನದಲ್ಲಿ ಮತ್ತು ಸೌಂದರ್ಯದಲ್ಲಿ ತೃಪ್ತಿ ಆಗಲಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಬೇಕು ಅಂತೇಳಿ ಬಯಸಿದ. ಆಗ ಆತನು ತನ್ನ ಪಾಪ ಅಂದರೆ ಗರ್ವ ಎಂಬುವಂಥ ಪಾಪ, ಪ್ರೈಡ್ ಅವನ ಜೀವಿತದಲ್ಲಿ ಕಂಡು ಬಂದನಿಂದ ಆತನು ಪಾಪ ಮಾಡಿದವನಾಗಿ ಮತ್ತು ಆ ಪಾಪದ ಫಲಿತ ರಿಸಲ್ಟ್ ಇಲ್ಲಿ ನಾವು ನೋಡ್ತೇವೆ. ಭೂಮಿ ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು. ಶತ್ರುವಿನ ಕೆಲಸ ಎಲ್ಲೆಲ್ಲಿ ಇರ್ತದೋ ಅಲ್ಲೆಲ್ಲ ಕತ್ತಲಲ್ಲಿ ಇರುವಂಥದ್ದಾಗಿದೆ. ದೇವರ ಬೆಳಕು, ಆತನು ಬೆಳಕನ್ನು ವಸ್ತ್ರದಂತೆ ಹೊತ್ತುಕೊಂಡವನಾಗಿದ್ದಾನೆ. ಆತನ ಮುಖವು ಮಧ್ಯಾಹ್ನದ ಉರಿ ಬಿಸಿಲಿನ ಹಾಗೆ ಪ್ರಕಾಶಮಾನವಾಗಿ ಉಂಟು. ಅಗಮ್ಯವಂತ ಬೆಳಕಿನಲ್ಲಿ ವಾಸಿಸುವಂಥ ದೇವರು, ಬೈಬಲ್ನಲ್ಲಿ ತಿಳಿಸಲ್ಪಟ್ಟಿರುವಂಥ ದೇವರು, ನಮ್ಮ ದೇವರು ಆತನಾಗಿದ್ದಾನೆ. ಅದಿಲ್ಲಿ ಕತ್ತಲಿತ್ತು ಅಂತ ನೋಡುವಾಗ ಶತ್ರುವಿನ ಕೆಲಸ, ಸೈತಾನನ ಕೆಲಸ. ಬಿದ್ದು ಹೋದ, ಪಾಪ ಮಾಡೋದ್ರಿಂದ ಗರ್ವ ಅವನಲ್ಲಿ ಕಂಡು ಬಂತು. ಆತನೇನು ಮಾಡಿದ? ಇಡೀ ಸೃಷ್ಟಿಯನ್ನೇ ಆತನು ಪತನಗೊಳಿಸುವಂಥ ಒಂದು ಕಾರ್ಯವನ್ನು ಇಲ್ಲಿ 2ನೇ ವಚನದಲ್ಲಿ ನಾವು ನೋಡುವಂಥದ್ದಾಗಿದ್ದೇವೆ. 1ನೇ ವಚನ 2ನೇ ವಚನದಲ್ಲಿ ನಾವು ಭಾಳ ಒಂದು ಶ್ರೇಷ್ಠವಂತ ಪ್ರಾಮುಖ್ಯವಂತ
ಪಾಠವನ್ನು ಕಲಿಯುವಂಥವರಾಗಿರಬೇಕು. ಮೊದಲನೇ ಪಾಠ ಏನು? ಮೊದಲನೇ ವರ್ಷದಲ್ಲಿ ದಿನವನ್ನು ನಾವು ದೇವರ ಸನ್ನಿಧಿಯಲ್ಲಿ ಇದ್ದುಕೊಂಡು ಆರಂಭಿಸುವಂಥವರಾಗಿರಬೇಕು. ಹೇಗೆ ಆರಂಭಿಸಬೇಕು ಅಂತೇಳಿ ರೋಮಾಪತ್ರಿಕೆ 12ನೇ ಅಧ್ಯಾಯ 1-2 ವಚನವನ್ನು ನಾವು ನೋಡಿದೆವು. 2ನೇ ವಚನಕ್ಕೆ ಬರುವಾಗ ನಾವು ನಮ್ಮ ಜೀವಿತದಲ್ಲಿ ಗರ್ವಕ್ಕೆ, ಪ್ರೈಡ್ಗೆ ಆಸ್ಪದ ಕೊಡುವಂಥವರಾಗಿರಬಾರದು. ಯಾವಾಗ ನಮ್ಮ ಜೀವಿತದಲ್ಲಿ ಈ ಗರ್ವ, ನಾನು, ನನ್ನದು ಎಂಬುದಾಗಿ ಬರುವಂಥದ್ದಾಗಿರ್ತದೋ ಆಗ ನಾವು ಬಿದ್ದು ಹೋಗುವಂಥವರಾಗಿದ್ದೇವೆ ಅಂತ ಆರ್ಕೇಂಜಲ್ ಲೂಸಿಫರ್, ಪ್ರಧಾನ ದೂತನು, ಆತನೇ ಗರ್ವಪಟ್ಟವನಾಗಿ ಬಿದ್ದು ಹೋದ. ಹೀಗಾಗಿ ನಾವು ನಮ್ಮ ಆತ್ಮೀಯ ಜೀವಿತದಲ್ಲಿ, ದೇವರ ಮಕ್ಕಳಂತ ನಾವು ನಮ್ಮ ಆತ್ಮೀಯ ಜೀವಿತದಲ್ಲಿ ದೇವರು ನಮ್ಮನ್ನು ಬೆಳೆಸುವಾಗ, ನಮ್ಮನ್ನು ಆಶೀರ್ವದಿಸುವಾಗ, ಆಶೀರ್ವಾದದ ಮೇಲೆ ಆಶೀರ್ವಾದ ನಮಗೆ ಕೊಡುವಾಗ ನಾವು ಈ ಗರ್ವಕ್ಕೆ, ಅಹಂಕಾರಕ್ಕೆ ಎಂದಿಗೂ ಆಸ್ಪದ ಕೊಡುವಂಥವರಾಗಿರಬಾರ್ದು. ಅಂದರೆ ಕೊನೆಯವರೆಗೂ ನಮ್ಮ ಜೀವಿತದ ಅಂತ್ಯದವರೆಗೂ ಸಹ ನಾವು ಬಹಳ ಎಚ್ಚರಿಕೆಯಿಂದ, ಜಾಗರೂಕತೆಯಿಂದ ಜೀವಿಸಬೇಕು. ನಮ್ಮನ್ನೇ ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ದೇವರೇ, ನನ್ನಲ್ಲಿ ಏನೂ ಇಲ್ಲ, ಯಾವ ಒಂದು ಸಾಮರ್ಥ್ಯತೆ ಇಲ್ಲ, ಯೋಗ್ಯತೆ ಇಲ್ಲ, ಅಂದರೆ ನನ್ನನ್ನೇ ನಿನಗೆ ಸಜೀವ ಯಜ್ಞ ಅರ್ಪಿಸಿಕೊಡ್ತೇನೆ. ಸಂಪೂರ್ಣವಾಗಿ ದೇವರ ಮೇಲೆ ಆಧಾರಪಟ್ಟು ಆತನನ್ನು ಆತುಕೊಂಡು ಜೀವಿತನ ಜೀವಿಸಬೇಕು. ಎರಡನೇದಾಗಿ ನಾವು ಅಹಂಭಾವ ಮತ್ತು ಗರ್ವಕ್ಕೆ ಆಸ್ಪದ ಕೊಡದೆ ನಮ್ಮನ್ನು ತಗ್ಗಿಸಿಕೊಂಡವರಾಗಿ ಜೀವಿತವನ್ನು ಜೀವಿಸಬೇಕು. ದೇವರು ತನ್ನ ವಾಕ್ಯವನ್ನು ನಮ್ಮೆಲ್ಲರಿಗೆ ಆಶೀರ್ವದಿಸಿ ಕೊಡಲಿ. ಪ್ರೀತಿಯುಳ್ಳ ಪರಲೋಕ ತಂದೆಯಾದ ದೇವರೇ, ಈ ಸಮಯದಲ್ಲಿ ಆದಿಕಾಂಡ 1ನೇ ಅಧ್ಯಾಯ 1-2 ವಚನಗಳನ್ನು ನಾವು ಓದಿ ಕೆಲವು ವಿಷಯಗಳನ್ನು ಧ್ಯಾನಿಸುವಂತೆ ಸಹಾಯ ಮಾಡಿದೆ. ನೀನು ಸೃಷ್ಟಿಕರ್ತನಾದಂಥ ದೇವರು, ಆದಿಯಲ್ಲಿ ದೇವರು ಅಂತ ಹೇಳುವಾಗ ಹೌದು, ಆರಂಭದಲ್ಲಿ ನೀನು ಇರುವಂಥವನಾಗಿದ್ದೆ. ಬೈಬಲ್ ಗ್ರಂಥ ದೇವರಿಂದಲೇ ಆರಂಭವಾಗಿ ಬೈಬಲ್ ಗ್ರಂಥ ದೇವರಿಂದಲೇ ಮುಕ್ತಾಯವಾಗುವಂಥದ್ದಾಗಿದೆ. ಪ್ರಕಟಣೆ 22ನೇ ಅಧ್ಯಾಯ ಕೊನೆಯ ವಚನ ಸಹ ದೇವರ ವಿಷಯ ಕುರಿತು ತಿಳಿಸಲ್ಪಡುವಂಥದ್ದಾಗಿದೆ. ಹೌದು ಕರ್ತನೆ, ನಾವು ನಮ್ಮ ದಿವಸವನ್ನು ಹೇಗೆ ಆರಂಭಿಸಬೇಕಂತೇಳಿ ನಮಗೆ ಪಾಠವನ್ನು ಕಲಿಸಿದೆ. ದಿನವನ್ನು ದೇವರ ಸನ್ನಿಧಿಯಲ್ಲಿ ಇದ್ದುಕೊಂಡು ಆರಂಭಿಸಬೇಕೆಂಬುದಾಗಿ, ಹಾಗೆ ಪ್ರತಿ ದಿವಸ ದೇವರನ್ನೇ ನಾವು ಮುಂದಿಟ್ಟುಕೊಂಡವರಾಗಿ ಪ್ರಾರ್ಥಿಸುತ್ತಾ, ವಾಕ್ಯವನ್ನು ಓದಿ ಧ್ಯಾನಿಸುತ್ತಾ ಸಮಯವನ್ನು ಕಳೆಯುವಾಗ ಅದೆಷ್ಟೋ ಆಶೀರ್ವಾದ. ದಿನವೆಲ್ಲ ನಮಗೆ ಆಶೀರ್ವಾದ, ನಮ್ಮಿಂದ ಇತರಿಗೂ ಸಹ ಆಶೀರ್ವಾದ ಉಂಟಾಗುವಂಥದ್ದಾಗಿದೆ. 2ನೇ ವರ್ಷದಲ್ಲಿ ನಾವು ಕಲಿತಂಥ ಪಾಠ, ದೇವರೇ ನೀನು ನಮ್ಮನ್ನು ಆಶೀರ್ವಿಸುವಾಗ, ಆತ್ಮೀಯ ಜೀವಿತದಲ್ಲಿ ನಮ್ಮನ್ನು ಮೇಲಕ್ಕೆ ತರುವಾಗ, ಉನ್ನತ ಸ್ಥಾನಕ್ಕೆ ನಡೆಸುವಾಗ ನಾವು ನಮ್ಮನ್ನು ಹೆಚ್ಚಿಸಿಕೊಳ್ಳದೆ, ನಾವು ಗರ್ವಪಡದೆ ನಮ್ಮನ್ನು ತಗ್ಗಿಸಿಕೊಂಡವರಾಗಿ ಇರಬೇಕೆಂಬುದಾಗಿ ಕುರಿತು ತಿಳಿಸಿದೆ. ಹೇಗೆ ನಾವು ನಮ್ಮನ್ನು ತಗ್ಗಿಸಿಕೊಳ್ಳೋದು ಅಂತೇಳಿ ಸಹ ನಮಗೆ ತಿಳಿಯಪಡಿಸಿದೆ ರಹಸ್ಯವನ್ನು. ಒಬ್ಬನು ನನ್ನನ್ನು ಹಿಂಬಾಲಿಸುವುದಾದರೆ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ದಿನಾಲು ನನ್ನನ್ನು ಹಿಂಬಾಲಿಸಲಿ ಅಂತ ತಿಳಿಸಿದೆ. ಹೀಗಾಗಿ ಶಿಲುಬೆಯು ನಮ್ಮನ್ನು ತಗ್ಗಿಸಿಕೊಳ್ಳುವಂತೆ ಮಾಡುವಂತಾಗಿ, ನೀನು ಎಷ್ಟಾಗಿ ಆ ಶಿಲುಬೆಯಲ್ಲಿ ನಿನ್ನನ್ನು ತಗ್ಗಿಸಿಕೊಂಡೆ, ದೇವರಿಗೆ ಸರಿ ಸಮಾನನಾಗಿದ್ದರು ಆ ಪದವಿಯನ್ನು ನೀನು ತ್ಯಜಿಸಿಬಿಟ್ಟವನಾಗಿ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ತಾಳಿದೆ. ಹೀಗಾಗಿ ನಾವು ಅದೇ ರೀತಿಯಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಜೀವಮಾನದ ಅಂತ್ಯದವರೆಗೂ ಸಹ ತಗ್ಗಿಸಿಕೊಂಡು ದೀನತೆಯಿಂದ ಜೀವಿತವನ್ನು ಜೀವಿಸುವಂತೆ ಸಹಾಯ ಮಾಡಿ. ನಿನ್ನ ವಾಕ್ಯವನ್ನು ನಮಗೆ ಆಶೀರ್ವದಿಸಿಕೊಡು. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್.